ಹೊಳೆನರಸೀಪುರ ಪಟ್ಟಣದ ಪುರಸಭೆ ವ್ಯಾಪ್ತಿಯ ಚಿಟ್ಟನಹಳ್ಳಿ ಹೌಸಿಂಗ್ ಬೋರ್ಡ್, ಕಾಲುವೆಕೇರಿ ಬೀದಿ ಹಾಗೂ ಮಹಾತ್ಮ ಗಾಂಧಿ ವೃತ್ತ ಸಮೀಪದ ಬಡಾವಣೆಗಳ ಜನರು ವರ್ಷದ 365 ದಿನವೂ ಸಮಸ್ಯೆಗಳಿಂದ ಬಳಲುತ್ತಿದ್ದು, ತಾಲೂಕು ಆಡಳಿತ, ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಹಾಗೂ ಪುರಸಭೆ ಆಡಳಿತವು ಕಣ್ಣು ಮುಚ್ಚಿ ಕುಳಿತಿದೆಯೇ ಎಂಬ ಪ್ರಶ್ನೆ ನಾಗರಿಕರನ್ನು ಕಾಡುತ್ತಿದೆ. ಪಟ್ಟಣದ ಅರಕಲಗೂಡು ರಸ್ತೆಯ ಚಿಟ್ಟನಹಳ್ಳಿ ಹೌಸಿಂಗ್ ಬೋರ್ಡ್ ಬಡಾವಣೆಯಲ್ಲಿ ನ್ಯಾಯಾಧೀಶರುಗಳ ವಸತಿ ಸಂಕೀರ್ಣ ಸೇರಿದಂತೆ 250ಕ್ಕೂ ಹೆಚ್ಚು ಮನೆಗಳು, ಸರ್ಕಾರಿ ನರ್ಸಿಂಗ್ ಕಾಲೇಜು, ಪ್ರತಿಷ್ಠಿತ ಶ್ರೀ ವೆಂಕಟೇಶ್ವರ ವಿದ್ಯಾಸಂಸ್ಥೆ ಜೊತೆಗೆ ಹೊಂದಿಕೊಂಡಂತಿರುವ ಕೈಗಾರಿಕಾ ಪ್ರದೇಶವೂ ಇದೆ. ಆದರೆ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಬಡಾವಣೆಯ ನಿವಾಸಿಗಳು ಮಾನಸಿಕ ಹಿಂಸೆಯ ಜೊತೆಗೆ ಮನೆಯಲ್ಲಿ ನೆಮ್ಮದಿ ಇಲ್ಲದಂತಾಗಿದೆ. ಬಡಾವಣೆ ಸಮೀಪದಲ್ಲೇ ಹರಿಯುತ್ತಿರುವ ಹೇಮಾವತಿ ನಾಲೆಯಲ್ಲಿ ನೀರಿನ ಹರಿವು ನಿಲ್ಲಿಸಿದ ನಂತರ ನಾಲೆಯಲ್ಲಿ ಉಳಿಯುವ ನೀರಿನಲ್ಲಿ ಹರಿದು ಬರುವ ತ್ಯಾಜ್ಯ ಸಂಗ್ರಹವಾಗಿ ಕ್ರಿಮಿಕೀಟಗಳ ಉತ್ಪತ್ತಿಯ ತಾಣವಾಗಿ ನಾಗರಿಕರನ್ನು ನಿರಂತರವಾಗಿ ಕಾಡುತ್ತಿರುತ್ತದೆ. ಜೊತೆಗೆ ಬಡಾವಣೆಯಲ್ಲಿರುವ ಎಲ್ಲ ಚರಂಡಿಗಳಲ್ಲಿ ಗಿಡ ಮರಗಳು ಬೆಳೆದು ಮಳೆ ನೀರು ಸರಾಗವಾಗಿ ಹರಿಯಲು ಸಾಧ್ಯವಾಗದೆ ತ್ಯಾಜ್ಯ ಕೊಳೆತು ಕೆಟ್ಟ ವಾಸನೆ ಹಾಗೂ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಪಟ್ಟಣದ ಹೃದಯ ಭಾಗದ ಮಹಾತ್ಮ ಗಾಂಧಿ ವೃತ್ತ ಸಮೀಪದ ಪುರಸಭೆಯ ಬೃಹತ್ ವಾಣಿಜ್ಯ ಸಂಕೀರ್ಣದ ಸೆಲ್ಲಾರ್ನಲ್ಲಿ ಮಳೆ ನೀರು ಸರಾಗವಾಗಿ ಹರಿಯಲು ವ್ಯವಸ್ಥೆ ಮಾಡದ ಇಂಜಿನಿಯರ್ಗಳ ಬೇಜವಾಬ್ದಾರಿ ಕಾರ್ಯದಿಂದಾಗಿ ಸದಾಕಾಲ ನೀರು ನಿಂತು ಕೆಟ್ಟ ವಾಸನೆ ಜೊತೆಗೆ ಕ್ರಿಮಿಕೀಟಗಳ ಉತ್ಪತ್ತಿಯ ತಾಣವಾಗಿ ಕಾಡುತ್ತಿದೆ. ಪುರಸಭೆ 11ನೇ ವಾರ್ಡಿನ ಕಾಲುವೆಕೇರಿ ಬೀದಿ ಸಮೀಪವಿರುವ ಸೂರ್ಯನಾರಾಯಣ ಎಂಬ ನಿವೃತ್ತ ಆರೋಗ್ಯ ಇಲಾಖೆಯ ನೌಕರನ ಖಾಲಿ ನಿವೇಶನದಲ್ಲಿ 16 ವರ್ಷಗಳಿಂದ ಗಿಡ ಗಂಟೆಗಳು ಬೆಳೆದು ಅವು ಕ್ರಿಮಿಕೀಟಗಳ ಉತ್ಪತ್ತಿಯ ತಾಣವಾಗಿ ಸುತ್ತಲಿನ ಬಡಾವಣೆಯ ನಾಗರಿಕರಿಗೆ ಕಂಟಕವಾಗಿದೆ. ಪಟ್ಟಣದ ಕೆಲವು ಬಡಾವಣೆಯಲ್ಲಿ ಯುಜಿಡಿಯ ಮಲದ ನೀರನ್ನು ಚರಂಡಿಗೆ ಹರಿಬಿಟ್ಟಿರುವ ನಾಗರಿಕರು ಒಂದೆಡೆಯಾದರೆ, ಆಶ್ರಯ ಬಡಾವಣೆಯ ತಗ್ಗು ಪ್ರದೇಶದಲ್ಲಿಯ ಮನೆಯ ಯುಜಿಡಿಯ ಮಲದ ನೀರನ್ನು ಇಳಿಜಾರಿನ ಪಕ್ಕದಲ್ಲಿರುವ ಕಾಲುವೆಗೆ ಹರಿಯಬಿಡಲಾಗಿದೆ ಹಾಗೂ ವಿವಿಧ ಬಡಾವಣೆಗಳ ಖಾಲಿ ನಿವೇಶನ ಹಾಗೂ ಚರಂಡಿಗಳಲ್ಲಿ ತ್ಯಾಜ್ಯದ ಸಮಸ್ಯೆ ಕಾಡುತ್ತಿದೆ. ಪುರಸಭಾ ಮುಖ್ಯಾಧಿಕಾರಿ ಮಹೇಂದ್ರ ಅವರು ಹಲವಾರು ಕಾರ್ಯಕ್ರಮಗಳ ಮೂಲಕ ಜನರ ಸಮಸ್ಯೆ ನಿವಾರಣೆಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿದ್ದು, ಒಂದು ಕೈಯಿಂದ ಚಪ್ಪಳೆ ಅಸಾಧ್ಯವಾಗಿದ್ದು, ಪುರಸಭೆ ನೌಕರರು ಸಹ ಮುಖ್ಯಾಧಿಕಾರಿಗಳ ಜೊತೆ ಕೈ ಜೋಡಿಸಬೇಕಿದೆ. ಕರ್ನಾಟಕ ರಾಜ್ಯದಲ್ಲಿ ಡೆಂಗಿ ಮಹಾಮಾರಿಯ ಹಿರಿಯರು ಕಿರಿಯರು ಎನ್ನದೆ ಬಲಿ ಪಡೆಯುತ್ತಿದ್ದು, ಹಾಸನ ಜಿಲ್ಲೆಯಲ್ಲಿ ಶಂಕಿತ ಡೆಂಗಿ ಜ್ವರಕ್ಕೆ 7 ಜನ ಬಲಿಯಾಗಿದ್ದು, ತಾಲೂಕಿನಲ್ಲಿ 3 ಹೆಣ್ಣು ಮಕ್ಕಳು ಬಲಿಯಾಗಿದ್ದಾರೆ. ನಗರ ಪ್ರದೇಶದಲ್ಲೇ ಈ ರೀತಿಯ ಸಮಸ್ಯೆಗಳು ಕಣ್ಣಿಗೆ ಕಾಣುತ್ತಿರುವಾಗ ಗ್ರಾಮೀಣ ಪ್ರದೇಶದ ನೈಜ ಚಿತ್ರಣಕ್ಕೆ 3 ಹೆಣ್ಣು ಮಕ್ಕಳ ಬಲಿಯಾಗಿರುವುದು ಸಾಕ್ಷಿಯಾಗಿದೆ. ಇಂತಹ ಕ್ಲಿಷ್ಟಕರ ಸನ್ನಿವೇಶದಲ್ಲಿ ತಾಲೂಕು ಆಡಳಿತ ಸ್ಪಷ್ಟ ನಿರ್ದೇಶನ ನೀಡುವುದು ಹಾಗೂ ಅಧಿಕಾರಿಗಳು ನೀಡುವ ವರದಿಗಳ ಪರಿಶೀಲನೆ ಹಾಗೂ ಮಾಹಿತಿ ಸಂಗ್ರಹ ಸೇರಿದಂತೆ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಗ್ರಾಮೀಣ ಪ್ರದೇಶಕ್ಕೆ ಭೇಟಿ ಹಾಗೂ ಪರಿಶೀಲನೆಯನ್ನು ಖುದ್ದು ಮಾಡುವ ಜೊತೆಗೆ ನೈಜ ಚಿತ್ರಣ ವರದಿಯನ್ನು ನೀಡಿ ಅಗತ್ಯ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ.